ತುಮಕೂರಿನಲ್ಲಿ ಇಂದು ರೌಡಿ ಶೀಟರ್ಗಳ ಪರಿವರ್ತನಾ ಸಭೆಯನ್ನು ಆಯೋಜಿಸಲಾಗಿದ್ದು, ಸನ್ನಡತೆ ಆಧಾರದಲ್ಲಿ ಬರೋಬ್ಬರಿ 74 ಮಂದಿಯ ವಿರುದ್ಧದ ರೌಡಿ ಶೀಟರ್ ಪ್ರಕರಣವನ್ನು ರದ್ದುಗೊಳಿಸಲಾಗಿದೆ. ನಗರದ ಡಿಎಆರ್ ಮೈದಾನದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ರಿವ್ಯೂ ಮೀಟಿಂಗ್ನಲ್ಲಿ ಬರೋಬ್ಬರಿ 91 ರೌಡಿ ಶೀಟರ್ಗಳು ಭಾಗಿಯಾಗಿದ್ದು, ಈ ಪೈಕಿ 74 ಮಂದಿಯ ರೌಡಿ ಶೀಟರ್ ಪ್ರಕರಣವನ್ನು ರದ್ದುಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ 901 ರೌಡಿ ಶೀಟರ್ಗಳಿದ್ದು, ಈ ಪೈಕಿ ಸನ್ನಡತೆ ಆಧಾರದ ಮೇರೆಗೆ 91 ರೌಡಿ ಶೀಟರ್ಗಳಿಗೆ ಬುಲಾವ್ ನೀಡಲಾಗಿತ್ತು. ಎಲ್ಲರ ಸದ್ಯದ ಜೀವನ ನಡತೆ, ಅವರ ಕೆಲಸದ ಬಗ್ಗೆ ಮಾಹಿತಿಯನ್ನು ಪಡೆದು ಕಳೆದ 8-10 ವರ್ಷಗಳಿಂದ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇರುವ 91 ಮಂದಿಗೆ ರಿವ್ಯೂ ಮೀಟಿಂಗ್ಗೆ ಭಾಗಿಯಾಗುವಂತೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ನೀಡಿದ ಹಿನ್ನೆಲೆ 91 ಮಂದಿ ಮೀಟಿಂಗ್ಗೆ ಭಾಗಿಯಾಗಿದ್ದು, ತುಮಕೂರು ಎಸ್ಪಿ ಹಾಗೂ ಇತರೆ ಅಧಿಕಾರಿಗಳು ರೌಡಿ ಶೀಟರ್ಗಳನ್ನು ಪರಿಶೀಲನೆ ನಡೆಸಿ 74 ಮಂದಿಯ ವಿರುದ್ಧದ ರೌಡಿ ಶೀಟರ್ ಪ್ರಕರಣವನ್ನು ರದ್ದುಗೊಳಿಸಲಾಗಿದೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ರೌಡಿ ಶೀಟ್ಸ್ ಇದ್ದಾವೆ. ಅದರಲ್ಲಿ ನಾವು ರಿವ್ಯೂ ಮಾಡುವಾಗ ಕೆಲವು ರೌಡಿ ಶೀಟರ್ಸ್ ಲಾಸ್ಟ್ 10 ಇಯರ್ಸಿಂದ ಯಾವುದೇ ಕ್ರೈಮ್ ಇಲ್ಲದೆ ಅವರ ಕೇಸಸ್ ಏನು ಅಂಡರ್ ಟ್ರಯಲ್ ಇತ್ತು, ಅದು ಕೋರ್ಟಲ್ಲಿ ವಿಚಾರಣೆಯಲ್ಲಿ ಏನಿತ್ತು ಅದು ಖುಲಾಸಗೊಂಡಲಾಗಿ ಈಗ ಶಾಂತಿಯುತವಾಗಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲದೆ ಅವರು ರೆಗ್ಯುಲರ್ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇರೋರನ್ನು ನಾವು ರಿಪೋರ್ಟ್ ತೊಗೊಂಡು ಈಗ ಅವ್ರನ್ನ ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾಹಿತಿ ತೊಗೊಂಡು ಅವರು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಾಗಿದೆ. ಸೊ ಟೋಟಲ್ 74 ರೌಡಿ ಶೀಟ್ಸ್ ಇವತ್ತು ನಾವು ರೌಡಿ ಶೀಟರ್ಸ್ನ ಕರೆದು ರಿವ್ಯೂ ಮಾಡಿ ಅವ್ರದ್ದು ನಾವು ಈಗ ಮುಕ್ತಾಯ ಮಾಡಬೇಕು ಅಂತ ಒಂದು ನಿರ್ಣಯ ತಗೊಳ್ಳಲಾಗಿದೆ. ಸರ್, ರೌಡಿ ಪಟ್ಟಿಯಿಂದ ತೆಗೆಯೋಕ್ಕೆ ಯಾವ್ಯಾವ ಅಂಶಗಳನ್ನ ಇಲ್ಲಿ ನೋಡಿದ್ದೀರಾ? ಸೊ ಮುಖ್ಯವಾಗಿ ನಾವು ಅವ್ರ ಚಟುವಟಿಕೆಗಳು, ಯಾರಾದ್ರೂ ಎದುರಿಸೋದು ಬೆದರಿಸೋದು, ಇಲ್ಲ ಅಂದರೆ ಅಕ್ರಮ ಕ್ರೈಮ್ ಪ್ರಾಪರ್ಟಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಆಗೋದು, ಆರ್ಗನೈಸ್ಡ್ ಕ್ರೈಮ್ ಅಂದರೆ ಈ ಗ್ಯಾಮ್ಲಿಂಗ್, ಲಿಕ್ಕರ್, ಮರಳು ಈ ಥರ ಇನ್ವಾಲ್ವ್ ಆಗಿರೋರ ಮೇಲೆ ನಾವು ರೌಡಿ ಶೀಟ್ಸ್ ಓಪನ್ ಮಾಡ್ತೀವಿ. ರೌಡಿ ಶೀಟ್ಸ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದು, ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋದು, ಎಲೆಕ್ಷನ್ ಟೈಮ್ಸ್ನಲ್ಲಿ ಮತ್ತು ಅವರು ಜಾಸ್ತಿ ಗಲಭೆ ಮಾಡುವಂಥ ಸಮಯದಲ್ಲಿ ಅವ್ರನ್ನ ಗಡೀಪಾರು ಮಾಡೋದು, ಈ ಥರ ಕ್ರಮಗಳು ತೊಗೊಳ್ಳೋಕ್ಕೆ ನಾವು ರೌಡಿ ಶೀಟ್ ಒಂದು ಓಪನ್ ಮಾಡಿಕೊಂಡು ವಾಚ್ ಮಾಡ್ತೀವಿ. ಇದು ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಅದಕ್ಕೆ. ಬಟ್ ಇವತ್ತು ನಾವು ಇವರೆಲ್ಲರನ್ನೂ ರೌಡಿ ಶೀಟ್ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಅವ್ರನ್ನ ಕರೆದು ಒಂದು ರಿವ್ಯೂ ಮಾಡಿ ಅವ್ರನ್ನ ಕ್ಲೋಸ್ ಮಾಡಲಾಗಿದೆ. ಸರ್, ಇವತ್ತಿನ ಸಭೆಯಲ್ಲಿ ಎಷ್ಟು ಜನ ವ್ಯಕ್ತಿಗಳನ್ನು 74 ರೌಡಿ ಶೀಟರ್ಸ್ ನಾವು ಕ್ಲೋಸ್ ಮಾಡಲಾಗಿದೆ. ಎಲ್ಲರೂ 10 ವರ್ಷ ಮೇಲೆ ಇರೋರು ಇದ್ದಾರೆ. ಇದರಲ್ಲಿ ಒಂದಷ್ಟು ಜನ ಯಂಗ್ ಹುಡುಗರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಪಟ್ಟಿಯಿಂದ ತೆಗಿತಾ ಇದ್ದಾರೆ. ಅದಕ್ಕೆ ಕಾರಣ ಈಗ ಅವರು 20 ಅರ್ಲಿ 20s ಆ ವಯಸ್ಸಲ್ಲಿ ಇರುವವರು ಈಗ ಸದ್ಯಕ್ಕೆ 30-32 ಥರ ಇರ್ತಾರೆ. ನಾವು 10 ವರ್ಷ ಅನ್ನೋದು ಕಂಡೀಷನ್ ಇಟ್ಕೊಂಡೇ ಮಾಡಲಾಗ್ತಾ ಇದೆ. ಅದರಲ್ಲಿ ಅವರ ಮೇಲೆ ಕಳೆದ 10 ವರ್ಷದಲ್ಲಿ ಯಾವುದೇ ಕೇಸ್ ಇಲ್ಲ ಮತ್ತು ಅವ್ರ ಮೇಲೆ ಆಗಿರೋ ಕೇಸಲ್ಲಿ ಟ್ರಯಲ್ ಮುಕ್ತಾಯಗೊಂಡಿದ್ದರೆ ಮಾತ್ರನೇ ನಾವು ಕ್ಲೋಸ್ ಮಾಡಲಾಗ್ತದೆ. ರೌಡಿ ಶೀಟ್ ಓಪನ್ ಆದ ತಕ್ಷಣ ಏರಿಯಾದಲ್ಲಿ ಅವ ಮೇಂಟೈನ್ ಮಾಡೋ ಥರ ಬಿಲ್ಡಪ್ ಕೊಡ್ತಿರ್ತಾರೆ. ಏನು ಎಚ್ಚರಿಕೆ ಕೊಡ್ತಾರೆ? ಸೊ ರೌಡಿ ಶೀಟ್ ಓಪನ್ ಮಾಡೋದೇ ಅವರು ಯಾವುದೇ ಚಟುವಟಿಕೆ ಮಾಡಬಾರ್ದು ಅನ್ನೋದಕ್ಕೆ. ಸೊ ಜನರಲಿ ನಾವು ಬೌಂಡ್ ಡೌನ್ ಕೆಲಸ ಮಾಡಿಸ್ತೀವಿ BNSSಲ್ಲಿ. ಇನ್ನೂ ಗಂಭೀರವಾಗಿ ಅವರು ಇಲ್ಲಿ ಇಡಬಾರ್ದು ಅನ್ನೋದಾಗ ನಾವು ಲೋಕಲ್ AC ತಹಸೀಲ್ದಾರ್ಗೆ ಬರೆದು ಎಕ್ಸ್ಟರ್ನ್ಮೆಂಟ್ ಮಾಡ್ತೀವಿ. ಸೊ ಅವರ ಈ ಕ್ಷೇತ್ರದಲ್ಲಿ ಇರದಂಗೆ ನಾವು ನೋಡ್ಕೊಳ್ತೀವಿ. ರೌಡಿ ಪಟ್ಟಿಯಿಂದ ರಿಲೀಫ್ ಆದಮೇಲೆ ಮತ್ತೆ ಅವ್ರೇನಾದರೂ ಗಲಾಟೆ ಅಥವಾ ಯಾವ್ದಾದ್ರು ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅವ್ರ ಮೇಲೆ ಯಾವ ಥರ ಕ್ರಮ ಇರುತ್ತೆ ಸರ್ ನೆಕ್ಸ್ಟ್ ಫರ್ದರ್? ಸೊ ಇಮಿಡಿಯೇಟಾಗಿ ಮಾಡಿರೋ ಘಟನೆಗೆ ಏನು ಕ್ರಮ ತಗೋಬೇಕು ಅದು FIR ಮಾಡ್ತೀವಿ, ಮತ್ತೆ ರೌಡಿ ಶೀಟ್ ಓಪನ್ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ನಾವು ಈಗ ಏನೋ ರೌಡೀಸ್ನ ಹೆಂಗೆ ಟ್ರೀಟ್ ಮಾಡ್ತಾಯಿದೆ ಹಾಗೆ ಮಾಡಲಾಗ್ತದೆ.